ಅಂಕಲ್, ಯಾಕೆ ನಿಮ್ಗೆ ಇಷ್ಟ ಅಲ್ವಾ? ನನಗೆ ಇದನ್ನ ಬಾಯಲ್ಲಿ ಇಟ್ಕೊಂಡ್ರೆ ತಣ್ಣಗಾಯ್ತದೆ, ಅದಕ್ಕೆ ಇಷ್ಟನೇ ಆಗೋದಿಲ್ಲ. ಐಸ್ ಕ್ರೀಮ್ ತಿನ್ಬೇಕಾದ್ರೆ ಖುಷಿಯಿಂದ ತಿನ್ಬೇಕಾಗ ಇಷ್ಟ ಆಗೋದು. ಓ, ಖುಷಿಯಿಂದನಾ? ಖುಷಿಯಿಂದ. ಹ್ಞೂ ಕಣವಾ, ಖುಷಿ ತಿಂದಿದ್ರೆ ಚೆನ್ನಾಗೈತೆ. ಅಂಕಲ್, ನಂಗೆ ಮನೆಗೆ ಹೋಗೋದಕ್ಕೆ ಬೇಜಾರು. ಓ, ಯಾಕೆ ಮುದ್ದಮ್ಮ ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗೆಲ್ಲ ಹೇಳ್ಬಾರ್ದು ಕಣವ. ಮತ್ತೆ ಇನ್ನೇನು ಅಂಕಲ್, ಮನೇಲಿ ಯಾರು ಇಲ್ಲ. ವೀಣಾ ಅಂತ ಒಬ್ರೇ ಇರೋದು. ಅವ್ರ ಅಡ್ಗೆ ಮನೇಲಿ ಬ್ಯುಸಿ ಆಗಿರ್ತಾರೆ. ನನ್ನ ಜೊತೆ ಮಾತಾಡಕ್ಕೆ ಆಟ ಆಡಕ್ಕೆ ಯಾರು ಇಲ್ಲ. ಹೌದಾ? ನೀನು ನಿಮ್ ಲಕ್ಷ್ಮೀತನ ಮಿಸ್ ಮಾಡ್ಕೊತಾ ಇದೀಯಾ? ಹೌದು ಅಂಕಲ್, ಅವ್ರು ತುಂಬಾ ಒಳ್ಳೆಯವರು. ಅವ್ರಿಲ್ಲ ಅಂದ್ರೆ ನಂಗೆ ಬೇಜಾರು. ಅವ್ರನ್ನ ನೋಡ್ಬೇಕು ಅನ್ಸ್ತಿದೆ. ಅಷ್ಟೇನಾ? ಸರಿ, ಹಾಗಾದ್ರೆ ಅವ್ರಿಗೆ ಫೋನ್ ಮಾಡಿ ಮಾತಾಡಮ್ಮ, ನಿಂಗೆ ಬೇಜಾರೆಲ್ಲ ಹೊಂಟೋಯ್ತದೆ. ನಾನು ಅವ್ರ ಹತ್ರ ಮಾತಾಡಲ್ಲ. ಅವ್ರ ಮೇಲೆ ನಂಗೆ ಕೋಪ ಬಂದಿದೆ. ನಾನು ಒಬ್ನೇ ಬಿಟ್ಟು ಚಿಕ್ಕಿ ಮನೆ ಹೋಗಿದ್ದಾರೆ. ಹಂಗೆಲ್ಲ ಹೇಳ್ಬಾರ್ದು ಕಣವ. ನೀನಿಲ್ಲ ಅವ್ರನ್ನ ಹೆಂಗ್ ಮಿಸ್ ಮಾಡ್ಕೋತಾ ಇದೆಯೋ, ಅವರು ನಿನ್ನ ಹಂಗೆ ಮಿಸ್ ಮಾಡ್ಕೊತಿರ್ತಾರೆ. ನಿನಗೆ ಹೇಗೆ ಅವ್ರನ್ನ ನೋಡ್ಬೇಕು ಅನಿಸಿದ್ಯೋ ಅವ್ರಿಗೂ ನಿನ್ನ ನೋಡ್ಬೇಕು ಅನಿಸ್ತಿರುತ್ತಲ್ವಾ? ಈಗ ಫೋನ್ ಮಾಡಿ ಮಾತಾಡ್ಬಿಟ್ರೆ ಎಲ್ಲ ಸರಿ ಹೋಯ್ತದೆ. ಫೋನ್ ಮಾಡೋಣ? ಸರಿ, ಹಾಗಾದ್ರೆ ವಿಡಿಯೋ ಕಾಲ್ ಮಾಡಿ. ಲಕ್ಷ್ಮಿ, ಸಿದ್ದೇಗೌಡರು ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಹೌದಾ? ಮನೆಗೆ ಹೋಗಿರ್ತಾನೆ, ಯಾರು ಇಲ್ಲ ಅಂತ ಫೋನ್ ಮಾಡ್ತಿರ್ತಾನೆ. ಆನ್ ಮಾಡಿ. ಲಕ್ಷ್ಮತೆ, ಸಿದ್ದು. ಲಕ್ಷ್ಮತೆ, ನೀವು ಅವ್ರನ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೀರಾ ಅಂತ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾಳು ಅವಳು. ಹೌದಾ? ಆಹಾಹಾ, ಚೋಟುದ್ದ ಇಲ್ಲ ಚೋಟ್ ಮೆಣಸಿನ್ಕಾಯಿ ಆಗ್ಲಿ ನೀ ಕೋಪನಾ? ನಾನು ಒಬ್ಬಳನ್ನ ಬಿಟ್ಟು ಎಲ್ರು ನಿಮ್ಮ ಮನೆಗೆ ಬಂದಿದ್ದಾರೆ. ನನ್ನನ್ನು ಕರ್ಕೊಂಡು ಹೋಗ್ಬೇಕಿತ್ತು ತಾನೆ. ಅರೆ, ಮುಂದಿನ ಸರ್ತಿ ಬಂದಾಗ ನಿನ್ನನ್ನು ಕರ್ಕೊಂಡು ಬರ್ತಾರೆ. ಈಗ ನಗ್ನಗ್ತಾ ಅಜ್ಜಿ ಜೊತೆ ಮಾತಾಡ್ಬೇಕು ತಾನೆ. ಪ್ರಾಮಿಸ್ ಕರ್ಕೊಂಡು ಹೋಗ್ತೀರಾ? ಪ್ರಾಮಿಸ್. ಮಾತಾಡಲ್ಲ ಅಂದು ಈಗ ಅವಳೇ ವಿಡಿಯೋ ಕಾಲ್ ಮಾಡಿದಾಳೆ. ಲಕ್ಷ್ಮತೆ, ಹೇಗಿದ್ದೀರಾ? ಅಲ್ಲ, ನಂಗೊಂದು ಮಾತು ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತಿರ್ಲಿಲ್ವೇ? ಅಯ್ಯೋ, ಇಲ್ಲಿಗೆ ಬರೋದು ಗೊತ್ತಿರ್ಲಿಲ್ಲಪ್ಪ, ಅದಕ್ಕೆ. ಸರಿ ಲಕ್ಷ್ಮತೆ, ನಿಮ್ಮಲ್ಲಿ ಆರಾಮಾಗಿರಿ. ನಾನು ಇಲ್ಲಿ ಖುಷಿನ ನೋಡ್ಕೋತೀನಿ. ಆಯ್ತಪ್ಪ. ಖುಷಿ ಪುಟ್ಟ, ಭಾವನಮ್ಮ ಆಫೀಸ್ಗೆ ಹೋದ್ಲಾ? ಹೌದು ತಾತ, ಈಗ ತಾನೇ ಸ್ಕೂಲ್ಗೆ ಹೋಗಿ ಬುಕ್ಸ್ ತಗೊಂಡ್ವಿ. ಭಾವನಮ್ಮ ಹಾಗೆ ಆಫೀಸ್ಗೆ ಹೋದ್ರು. ಸೂಪರ್. ಅಜ್ಜಿ, ಎಷ್ಟು ವರ್ಷದಿಂದ ಈ ಅಭ್ಯಾಸ? ಇದು ಮದುವೆಗೆ ಬಂದಾಗಿಂದ ಅಭ್ಯಾಸನಪ್ಪ. ಅಪ್ಪನಿಗೆ ಎಲ್ಲಡ್ಕಂದ್ರೆ ಭಾಳ ಇಷ್ಟ. ನನಗೂ ಹಾಜರ್ ರೂಢಿ ಆಗೋಯ್ತಪ್ಪ. ಇದು ನನಗೆ ಎಲ್ಲಡಿಕೆ ಕುಟ್ಟೋ ಮಿಷನ್ನು. ಕುಟ್ಟೋ ನೀನು. ಅಜ್ಜಿ, ಈ ವಯಸ್ಸಿಗೆ ನೀವು ಇಷ್ಟೊಂದು ಲವಲವಿಕೆಯಿಂದ ಆಕ್ಟಿವ್ ಆಗಿದ್ದೀರಲ್ಲ, ತುಂಬಾ ಸಂತೋಷ ಆಗುತ್ತೆ ನೋಡಕ್ಕೆ. ನಿಮ್ಮ ವಯಸ್ಸಿಗೆ ನಾವಿರ್ತೀವೋ ಇಲ್ವೋ? ಆಗಿನ ಕಾಲದ ಊಟ ತಿಂಡಿ ಹಂಗಿತ್ತು ಅಳಿ. ಅಂದರೆ ಈಗ ಎಲ್ಲ ಕೆಮಿಕಲ್ಮಯ. ಊಟದ ಜೊತೆಗೆ ವಿಷನೂ ತಿಂತಾ ಇದ್ದೀವಿ. ಅದು ಸರಿ ಮಾವ, ಕ್ವಾಂಟಿಟಿ ಹೆಚ್ಚಾಗ್ತಿದ್ದಂಗೆ ಕ್ವಾಲಿಟಿ ಕಡಿಮೆ ಆಗೇ ಬಿಡುತ್ತಲ್ವ. ಅಲ್ಲಪ್ಪ, ಇಷ್ಟು ದೊಡ್ಡ ಮನೆಯಲ್ಲಿ ನಮ್ಮ ಜಾನು ಕೆಲಸ ಮಾಡೋಕ್ಕಾಗುತ್ತೇನಪ್ಪ? ಅದರ ಅವಶ್ಯಕತೆ ಅವ್ರಿಗಿಲ್ಲ. ಅದನ್ನ ಮಾಡಕ್ಕೆ ಅಂತಾನೆ ಕೆಲಸದವ್ರು ಇದಾರಲ್ಲ. ಓ, ಹೌದಾ ಅಳಿ? ಅಂದರೆ ನಾವು ಬಂದಾಗ್ಲಿಂದ ಒಬ್ರು ಕಾಣಿಸ್ಲೇ ಇಲ್ಲ. ಮಾವ, ಅವ್ರು ನಾವು ಹೇಳಕ್ ಮುಂಚೆನೆ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟ್ಬಿಟ್ಟಿರ್ತಾರೆ. ನೀವೆಲ್ಲರೂ ಎದ್ದೇಳೋಕ್ಕೂ ಮುಂಚೆನೆ ಕೆಲಸ ಎಲ್ಲ ಮಾಡಿ ಹೋಗ್ತಾರ. ಹಾಗಾದ್ರೆ ನೀವು ಹುಷಾರಾಗಿರಪ್ಪ.
ಅದರ ಚಿಂತೆ ಏನೂ ಇಲ್ಲ. ಅವರು ತುಂಬ ನಂಬಿಕಸ್ಥರು. ಈ ಮನೆ ತಮ್ಮದೇ ಅನ್ನೋ ರೀತಿಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನೀವೇ ನೋಡ್ತಾ ಇದ್ದೀರಲ್ಲ. ಅದು ನಿಜ ಬಿಡಿ, ಮನೆ ಮಾತ್ರ ಅಳಿ ಅಂದರೆ ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ಬೇಕುಟ